श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ದ್ವಾದಶೋಧ್ಯಾಯದಲ್ಲಿ 21ನೇ ಶ್ಲೋಕ. येन चेहाभिपन्नोऽयं प्राणैः प्रियतमैरपि जनः सद्यो वियुज्येत किमुत अन्यैर्धनादिभिः. ವಿದುರ ತೀರ್ಥಯಾತ್ರೆಗೆ ಅಂತ ಹೋಗಿದ್ದವರು ಮನೆಗೆ ಬಂದು ತಮ್ಮ ಅಣ್ಣನ ಶ್ರೇಯಸ್ಸನ್ನ ಬಯಸ್ತಾ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮ ಅವನ ಮಾಯೆಯಿಂದ ಸಿಲುಕಿದವರಾಗಿ ಜನರು ನಾನಾ ವಿಷಯಗಳಲ್ಲಿ ಆಸಕ್ತರಾಗಿ ಇರ್ತಾರೆ. ಧೃತರಾಷ್ಟ್ರ, ಅಣ್ಣ ನೀನು ಹಾಗೆ ಇದ್ದೀಯಾ? ಪರಮಾತ್ಮ ಎಲ್ಲವನ್ನು ಮಾಡುವವ ಪರಮಾತ್ಮ, ಅವನು ಸಂಹಾರವನ್ನು ಮಾಡ್ತಾನೆ. ಅಂಥ ಮರಣಕಾಲ ಬರ್ತಾ ಇದೆ. ಇನ್ನು ಸ್ವಲ್ಪ ಕಾಲದಲ್ಲಿ ಮರಣವನ್ನ ಹೊಂದಲಿಕ್ಕಿರುವಿ. ಆದರೂ ನೀನು ವಿಷಯದಲ್ಲಿ ಆಸಕ್ತನಾಗಿ ಪರಮಾತ್ಮನ ಸೇವೆಯನ್ನ ತಪಸ್ಸನ್ನ ಮಾಡದೇ ಇದ್ರೆ ಶ್ರೇಯಸ್ ಹೇಗೆ ಆಗೋದು? ಹಾಗೆ ಅಂತ. ಅದಕ್ಕೆ ಹಣ ಕಾಸು ಇತ್ಯಾದಿಗಳು ಇದಲ್ಲವ, ಅದನ್ನ ಇಟ್ಕೊಂಡು ಏನಾದ್ರು ಮಾಡಬಹುದಲ್ಲ ಹಾಗೆ ಅಂತ ಹೇಳಿದರೆ ಅದಕ್ಕೆ ವಿದುರ ಹೇಳ್ತಾನೆ, ಏನಚ ಇಹ ಅಭಿಪನ್ನಃ ಅಯಂ ಪ್ರಾಣೈಃ ಪ್ರಿಯತಮೈರಪಿ ಜನಸ್ಸದ್ಯೋ ವಿಯುಜ್ಯೇತ. ನಮಗೆ ಯಾವುದು ತುಂಬಾ ಇಷ್ಟವಾದದ್ದು, ಶರೀರ, ಇಂದ್ರಿಯ, ನಮ್ಮ ಸುತ್ತಮುತ್ತ ಬಂಧು ಬಾಂಧವರು, ಹೆಂಡತಿ ಮಕ್ಕಳು ಮುಂತಾದ ಕುಟುಂಬದವರು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ ಅಂತ ಆದಮೇಲೆ ಮರಣ ಬಂದಾಗ ಹಣ ಮುಂತಾದವುಗಳು, ಹಣ, ಬಂಗಾರ, ಬೆಳ್ಳಿ ಬಂಗಾರ ಎಲ್ಲ ನಮ್ಮ ಜೊತೆಗೆ ಬರುತ್ತದೇನೋ? ಯಾವುದು ಬರೋದಿಲ್ಲ. ಅದರಿಂದ ಹಣಾದಿಗಳು ಇದ್ರೂ ಕೂಡ ನಮ್ಮ ಶ್ರೇಯಸ್ಸಿಗೆ ಅದು ದೇಹ ಬಿಟ್ಟ ಮೇಲೆ ಕಾರಣ ಆಗೋದಿಲ್ಲ. ಪಿತೃಭ್ರಾತೃ ಸುಹೃತ್ ಪುತ್ರಾಹ ಹತಾಸ್ತೆ ವಿಗತಂ ವಯಃ ಆತ್ಮಾಚ ಜರಯಾಗ್ರಸ್ತಃ ಪರಗೇಹಂ ಉಪಾಸಸೆ. ನಿನ್ನ ಹಿರಿಯರು, ಸಹೋದರರು, ಮಕ್ಕಳು, ಗೆಳೆಯರು ಎಲ್ಲರೂ ಕೂಡ ಯುದ್ಧದಲ್ಲಿ ಸತ್ತಿದ್ದಾರೆ. ನಿನಗೂ ಆದ್ರೂ ತುಂಬಾ ವಯಸ್ಸಾಗಿ ಬಿಟ್ಟಿದೆ. ಆತ್ಮಾಚ ಜರಯಾಗ್ರಸ್ತ, ಮುಪ್ಪಿನಿಂದ ನಿನ್ನ ಶರೀರ ತುಂಬಾ ಮುಪ್ಪಾಗಿದೆ. ಆದ್ರೂ ಕೂಡ ನೀನು ಪರಗೇಹ, ಇನ್ನೊಬ್ರು ಮನೆಯಲ್ಲಿ ಇದೆಯಲ್ಲ, ಮತ್ತೆ ಎಲ್ಲಿರ್ಬೇಕು? ಹಾಗೆಂದರೆ ವನದಲ್ಲಿ ತಪಸ್ಸು ಮಾಡ್ಲಿಕ್ಕೆ ನೀನು ಹೋಗಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ ವಿದುರ. ಅಹೋ ಮಹೀಯಸಿ ಜಂತೋರ್ ಜೀವಿತಾಶಾಯಯ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ವಿದುರ ಹೇಳ್ತಾನೆ ಧೃತರಾಷ್ಟ್ರ ಹತ್ರ, ನೀನು ಪಾಂಡವರ ಮನೆಯಲ್ಲಿ ಊಟ ಮಾಡ್ತಾ ಬದುಕ್ತಾ ಇದ್ದೀಯಾ. ನಿನಗೆ ಬಡಿಸೋದು ಭೀಮಸೇನ ದೇವರು. ಅವ್ರು ಹೆಂಗೆ ಬಡಿಸ್ತಾರೆ ಗೊತ್ತಾ? ಎಡಗೈಯಿಂದ ನಿನಗೆ ಅನ್ನವನ್ನ ಬಡಿಸ್ತಾ ಇದ್ದಾರೆ. ನಾಯಿಗೆ ಹಾಕಿದಂಗೆ ಒಂದು ಗೌರವ ಆದರ ಇಲ್ಲ, ಆ ತರ ಬಡಿಸ್ತಾ ಇದ್ದಾರೆ. ನೀನು ಅದನ್ನ ಆ ಅನ್ನವನ್ನ ಉಂಡು ಕಣ್ಣು ಕಾಣಿಸ್ತಾ ಇಲ್ಲ, ಅದನ್ನ ಗೊತ್ತಾಗದೆ ಊಟ ಮಾಡ್ತಾ ಇದೆಯಲ್ಲ ನೀನು ಇಲ್ಲಿ ಹಾಗೆ ಅಂತ. ಇಲ್ಲ, ಭೀಮಸೇನ ದೇವರಿಗೆ ಮಾಡಬಹುದಾ ಹಾಗೆ ಅಂದ್ರೆ ವೈರಾಗ್ಯ ಬರ್ಲಿ ಅಂತಾನೆ ಭೀಮಸೇನ ದೇವರು ಹಾಗೆ ಮಾಡೋದು. ಇಲ್ಲದಿದ್ರೆ ನಾವು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಕಂಫರ್ಟ್ ಆಗಿ ಒಂದು ಕಡೆ ಇರು ಅಂದ್ರೆ ಅಲ್ಲೇ ಇರ್ತೀವಿ. ಹಂಗಾಗಬಾರ್ದಂತ. ಪರಮಾತ್ಮನ ಸೇವೆಗಾಗಿ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದು ಸಾಧನೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬೇಕು. ಅದರಿಂದ ಭೀಮಸೇನ ದೇವರು ಹಾಗ ಮಾಡಿದರು ಹಾಗೆ ಅಂತ. ಯಾಕೆ? ವೈರಾಗ್ಯದ ಮೂರ್ತಿಯವರು. ಎಲ್ಲರಿಗೂ ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ವೈರಾಗ್ಯ ಬರಬೇಕು. ಭೀಮಸೇನ ದೇವರೇ ಕೊಡ್ಬೇಕು, ಅವರೇ ಪಾಠ ಕಲಿಸ್ಬೇಕು.
ಅಗ್ನಿರ್ನಿಸೃಷ್ಟೋ ದತ್ತಶ್ಚ ಗುರೋದಾರಾಶ್ಚ ದೂಷಿತಾಃ ಋತಂ ಕ್ಷೇತ್ರಂ ಧನಂ ಯೇಷಾಂ ತದನ್ನೈರಸಿಭಿಃ ಕಿಯತ್. ದತ್ತಶ್ಚ ಗರೋ, ನಿನ್ನ ಮಕ್ಕಳಾದರೂ ಏನ್ ಮಾಡಿದ್ದಾರೆ? ನೀನು ಸೇರಿ, ನಿನಗೂ ಅದರಲ್ಲಿ ಒಂದು ಪಾಲಿದೆ, ನಿನಗೂ ಅದರಲ್ಲಿ ಒಪ್ಪಿಗೆ ಇದೆ. ಧೃತರಾಷ್ಟ್ರನ ಹೇಳ್ತಾರೆ, ನಿನ್ನ ಮಕ್ಕಳಿಗೆ ಯಾರ ಮನೆಗೆ ಬೆಂಕಿ ಹಚ್ಚಿದ್ದೀರಿ, ಯಾರಿಗೆ ವಿಷವನ್ನು ಕೊಟ್ಟು ಸಂಹಾರ ಮಾಡಬೇಕು ಅಂತ ನೀವು ಪ್ರಯತ್ನ ಪಟ್ಟೀರಿ, ಯಾರ ಹೆಂಡತಿಯನ್ನ ದ್ರೌಪದಿ ದೇವಿಯನ್ನ ದೂಷಣ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ, ಏನಂದ್ರೆ ನಿನ್ನ ಮಕ್ಕಳು ಅಂತ. ಋತಂ ಕ್ಷೇತ್ರಂ ಧನಂ ಹೇಷಾಂ, ಅವರ ಸಂಪತ್ತನ್ನ ಕಿತ್ಕೊಂಡಿದ್ದೀರಾ, ಅವರ ಹೆಂಡತಿಯನ್ನ ಅಪಹಾರ ಮಾಡಿದ್ದೀರಾ, ಅವರ ದೇಶವನ್ನು ರಾಜ್ಯವನ್ನು ಅಪಹಾರ ಮಾಡಿದ್ದೀರಾ. ಈಗ ನೋಡಿದರೆ ತದನ್ನೈಹಿ ಅಸುಭಿ ಕ್ರಿಯತ್, ಅವರು ಕೊಟ್ಟ ಅನ್ನವನ್ನ ನೀವು ಬಳಸಿಕೊಂಡು ಊಟ ಮಾಡ್ತಾ ಇದ್ದೀರಲ್ವ, ಇದು ಮೋಸ ಅಂತ ಅನಿಸಲ್ಲ ನಿಮಗೆ? ಚೆನ್ನಾಗಿ ಹೊಡೆದು ಬಿಟ್ಟು ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಇರೋದು ಸರಿಯಲ್ಲ ಇದು, ಹಾಗೆ ಅಂತ ಹೇಳ್ತಾ ಇದ್ದಾರೆ ವಿದುರ. ಅದರಿಂದ ಇದು ಮಹಾ ಪಾಪ ಕಾರ್ಯ ನೀವು ಮಾಡಿದ್ದು. ಅದರಿಂದ ಅದನ್ನೆಲ್ಲ ಯೋಚನೆ ಮಾಡಿ ಆ ಪಾಪ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಾಗಿ ಕಾಡಿಗೆ ಹೋಗಿ ತಪಸ್ ಮಾಡಿ ಅಂತ ಒಟ್ಟು ಅದರ ಅಭಿಪ್ರಾಯ. ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ಜಿಜೀವಿಷೋಃ ಪರೈತ್ಯನಿಚ್ಛತೋ ಜೀರ್ಣೋ ಜರಯ ವಾಸಸೀವ. ಅಲ್ಲ, ಮತ್ತೆ ಏನಾದ್ರು ಮಾಡಿ ದೇಹ ಸಂಪಾದನೆ, ದೇಹ ಧಾರಣೆ ಮಾಡಬೇಕಲ್ಲ, ಉಪವಾಸ ಕೊಡಕ್ಕಾಗ್ತದಾ? ಪಾಂಡವರು ಕೊಟ್ಟ ಅನ್ನ ಅಂತ ಹೇಳಿದ್ರೆ ಯಾವುದೋ ಒಂದು ಅನ್ನ ಬೇಗ ಗತಿ ಇಲ್ಲ ನಮಗೆ, ಪಾಂಡವರು ಕೊಟ್ಟ ಅನ್ನವನ್ನೇ ತಗೋತೀವಿ, ಏನಾಯ್ತು ಹಾಗೆಂತ ಹೇಳಿದರೆ ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ದೈನ್ಯಂ ಅನುಭವತಃ. ದೈನ್ಯ ಅಂದ್ರೆ ಬೇರೆಯವ್ರು ನೋಡಿ ಅಯೋಪಾಪನೆ ಅಂತ ಹೇಳೋದು, ಅದನ್ನ ದೈನ್ಯಾವಸ್ಥೆ ಅಂತ ಕರೀತಾರೆ. ಈಗ ಭಿಕ್ಷುಕರೆಲ್ಲ ಇರ್ತಾರೆ ನೋಡಿ, ಎಂಥ ಪಾಪ ನೋಡಿ ಹೆಂಗ್ ಕಷ್ಟಪಡ್ತಾ ಇದ್ದಾರೆ ಹಾಗೆ ಅಂತ ದೈನ್ಯಾವಸ್ಥೆ. ಆ ರೀತಿಯಾಗಿ ನೀನು ಪರಿಸ್ಥಿತಿಯಲ್ಲಿ ಇದ್ದೀಯಾ ಅಂತ ಅರ್ಥ. ಪರೈತ್ಯನಿಚ್ಛತಃ ಜೀರ್ಣೋ ಜರಯ ವಾಸಸಿ ಇವ. ಹೇಗೆ ಬಟ್ಟೆ ಮಲಿನವಾಗಿ ಹರಿದು ಹೋಗಿ ಇರುತ್ತದೆ, ಛಿದ್ರವಾಗಿ ಇರುತ್ತದೆ, ಅದೇ ರೀತಿಯಾಗಿ ನಿನ್ನ ಶರೀರವು ಕೂಡ ತುಂಬಾ ಛಿದ್ರವಾಗಿದೆ. ಆದರೂ ಕೂಡ ಈ ಶರೀರದ ಪೋಷಣೆಗಾಗಿ ಇಂಥ ಆಹಾರಗಳನ್ನು ಬಯಸಬಾರ್ದು ಅಂತ ಒಟ್ಟು. ಇದಕ್ಕಿಂತ ಸಾಯೋದೇ ಲೇಸು, ತಪಸ್ ಮಾಡೋದೇ ಲೇಸು. ತಪಸ್ ಮಾಡಿ ಹೋದ್ರೆ ಹೋಗೋಣ, ಏನಾಯ್ತಂತೆ, ಹೇಗಾದ್ರೂ ಬೇಕಾದ್ರೂ ಪಾಪ ಮಾಡಿದ್ದೀವಿ, ತಪಸ್ಸನ್ನು ಯಾಕೆ ಬಿಡ್ಬೇಕು ಅಂತ. ಹೇಗಿದ್ರೂ ಮರಣ ಬಂದೇ ಬರುತ್ತದೆ, ಸುಮ್ಮನೆ ಯಾಕೆ ಹಾಗೆ ಸಾಯಬೇಕು, ತಪಸ್ಸನ್ನ ಮಾಡಿ ಸಾಯೋಣ ಹಾಗೆ. ಗತಸ್ವಾರ್ಥಂ ಇಮಂ ದೇಹಂ ವಿಯುಕ್ತೋ ಮುಕ್ತ ಬಂಧನಃ ಅವಿಜ್ಞಾತ ಗತಿರ್ಜಹ್ಯ ಸವೈ ಧೀರ ಉದಾಕೃತಃ. ವಿಷಯಾಸಕ್ತದಿಂದ ಅಂದರೆ ವಿಷಯದಲ್ಲಿ ಭಾರಿ ಆಸಕ್ತಿಯಾಗಿ ಇರುವುದರಿಂದ ಪ್ರಾಣಿಗಳು ಅಂತ್ಯಕಾಲದಲ್ಲಿ ಏನ್ ಮಾಡಬೇಕಾಗಿದೆ ಸಾಧನೆ, ಅದನ್ನೆಲ್ಲ ನೀನು ಮಾಡದೆ ಈ ರೀತಿಯಾಗಿ ಮಾಡಬಾರದು ಅಂತ 2 ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಗತಸ್ವಾರ್ಥಂ ಇಮಂ ದೇಹಂ ವಿಯುಕ್ತ, ಅದರಿಂದ ನೀನು ಈ ಸ್ವಾರ್ಥವನ್ನ ಬಿಟ್ಟು ನಾನು ಚೆನ್ನಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು ಎಂಬ ಒಂದು ಆಸೆಯನ್ನ ಬಿಟ್ಟು ಇಮಂ ದೇಹಂ ವಿಯುಕ್ತ, ಈ ದೇಹವನ್ನು ಬಿಡ್ಲಿಕ್ಕೆ ತಯಾರಾಗಿ ಮುಕ್ತ ಬಂಧನ, ಕಳತ್ರಾದಿ ಬಂಧನ ಮುಕ್ತ, ಹೆಂಡತಿ ಮಕ್ಕಳು ರಾಜ್ಯ ಕೋಶ ಸಂಪತ್ತು ಎಲ್ಲವನ್ನು ಕೂಡ ಬಿಟ್ಟವರಾಗಿ, ಒಂದು ರೀತಿಯಲ್ಲಿ ಸನ್ಯಾಸಿಯಾಗಿ ಅಂತ ಅರ್ಥ. ಸನ್ಯಾಸಿ ಆಗುವಂತ ಅರ್ಥ ಇಲ್ಲ, ಎಲ್ಲದರ ಮೇಲೆ ಅಭಿಮಾನವನ್ನ ಬಿಟ್ಟವರಾಗಿ ಅವಿಜ್ಞಾತ ಗತಿ ಜಹ್ಯ, ಏಕಾಂತ ದೇಶದಲ್ಲಿ ವಾನಪ್ರಸ್ಥಾಶ್ರಮದಲ್ಲಿ ಮಾಡಬೇಕು. ಸವೈ ಧೀರ, ಅಂತವರೇ ಧೀರರು ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದರಿಂದ ನೀನು ಇಂಥ ಒಂದು ಬಾಳನ್ನು ನೀನು ಬದುಕಬೇಡ, ಇದನ್ನು ಬಿಟ್ಟು ವೈರಾಗ್ಯ ಜೀವನವನ್ನು ಮಾಡಿ ವಾನಪ್ರಸ್ಥಾಶ್ರಮವನ್ನ ಬಯಸುವವನಾಗಿ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡು, ಪ್ರಾಯಶ್ಚಿತ್ತ ಮಾಡ್ಕೋ ಹಾಗೆ ಅಂತ. ಯಸ್ವತಃ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಯ ಕೃತ್ವಾ ಹದಿಂ ಗೇಹ ಪ್ರವ್ರಜೇತ್ಸ ನರೋತ್ತಮಃ. ಯಾರು ನರೋತ್ತಮರು? ನರರು ಅಂದ್ರೆ ಮನುಷ್ಯರು, ನರೋತ್ತಮರು ಅಂದ್ರೆ ಮನುಷ್ಯರಲ್ಲಿ ಶ್ರೇಷ್ಠರು. ಮನುಷ್ಯರಲ್ಲಿ ಶ್ರೇಷ್ಠರು ಯಾರು ಹಾಗೆ ಅಂದ್ರೆ ಸ್ವಬುದ್ಧಿಯ ಪರೋಪದೇಶೇನವ ಸ್ವತಃ ಪರತೋವ, ಸ್ವತಃ ತನಗೆ ಬುದ್ಧಿ ಬಂದು ಸಾಧನೆ ಮಾಡಿದ್ರು ಸರಿ, ಅಥವಾ ಯಾರು ಸಜ್ಜನರು ಅವರು ಮಾಡಿದ ಉಪದೇಶ ಕೇಳಿ ತನ್ನನ್ನು ತಿದ್ದಿಕೊಂಡ್ರು ಸರಿ. ತಿದ್ದುಕೊಂಡು ಉತ್ಪನ್ನ ವೈರಾಗ್ಯ ವಶೀಕೃತ ಮನಃ, ವೈರಾಗ್ಯದಿಂದ
ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಹೃದೀಕೃತ್ವ ಹರಿಂ, ಪರಮಾತ್ಮನನ್ನ, ಹರಿಯನ್ನ, ಶ್ರೀಹರಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಗೇಹಾತ್ ಪ್ರವ್ರಜೇ, ಮನೆಯಿಂದ ಬಿಟ್ಟು ಹೊರಗೆ ಹೋಗತಕ್ಕದ್ದು ಸಹ ನರೋತ್ತಮ, ಅವನೇ ನರೋತ್ತಮನು ಅಂತ ಅರ್ಥ. ಅದರಿಂದ ಹೆಚ್ಚು ವಯಸ್ಸಾದ ಮೇಲೆ ಮನೆಯಲ್ಲೇ ಕೂಡಬೇಡಿ, ನಿಮಗೂ ತೊಂದರೆ, ಬೇರೆಯವರಿಗೂ ತೊಂದರೆ. ಅದರಿಂದ ಮನೆ ಬಿಟ್ಟು ಹೋಗಿ ಇರೋಕ್ಕಾಗತ್ತಾ? ಹಾಗೆಂದರೆ ಪರಮಾತ್ಮನಲ್ಲಿ ಮನಸ್ಸು ಇಡಬೇಕು. ಅದಕ್ಕೆ ಏನಾದ್ರು ಒಂದು ಉಪಾಯವನ್ನು ನೀವು ಮಾಡಿಕೊಳ್ಳಿ. ಹಾಗೆ ಹೇಳ್ತಾರೆ ನೋಡಿ, ಆದನೂರು ವಿಷ್ಣು ತೀರ್ಥರು ಅಂತ. ಹೀಗೆ ಉಯ್ಯಾಲೆಯಲ್ಲಿ ಹೆಂಡತಿಯ ತೊಡೆ ಮೇಲೆ ಮಲ್ಕೊಂಡು ಒಳ್ಳೆಯ ಭೋಜನವನ್ನ ಮಾಡಿ ತಾಂಬೂಲ ಎಲ್ಲ ತೆಗೆದುಕೊಂಡು ಮಲಗಿದ್ದಾರೆ. ರೋಡಿನಲ್ಲಿ ಒಂದು ದಾಸಯ್ಯ ಹಾಡು ಹೇಳ್ತಾ ಹೋಗ್ತಾ ಇದ್ದಾರೆ, ಹಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಹಾಗೆ ಅಂತ. ಇವರಿಗೆ ಹೇಳಿದಂಗೆ ಇತ್ತಂತ ಹಾಡು. ಯಾಕೆ? ಇವರು ಉಯ್ಯಾಲೆಯಲ್ಲಿ ಮಲ್ಕೊಂಡು ಎದುರುಗಡೆ ಒಂದು ಕನ್ನಡಿಯನ್ನು ಇಟ್ಟುಕೊಂಡು ತನ್ನ ದೇಹದ ಸೌಂದರ್ಯ, ತನ್ನ ಸೌಂದರ್ಯ, ತನ್ನ ಹೆಂಡತಿಯ ಸೌಂದರ್ಯ ಎಲ್ಲವನ್ನು ನೋಡ್ತಾ ಆನಂದ ಮಗ್ನರಾಗಿ ಕಾಲವನ್ನು ಕಳೀತಾ ಇದ್ರೆ, ರೋಡಿನಲ್ಲಿ ಒಂದು ದಾಸಯ್ಯ ಈ ರೀತಿಯಾಗಿ ಹಾಡು ಹೇಳ್ತಾ ಹೋಗ್ತಾ ಇದ್ದಾರೆ. ಹೇಳಿ ಹೋದಾಗ ಇವರಿಗೆ ಆ ಹಾಡು ಕಿವಿಯಲ್ಲಿ ಬೀಳುತ್ತದೆ. ಬಿದ್ದು ತಕ್ಷಣ ಏನ್ ಮಾಡ್ಬಿಡ್ತಾರೆ, ಈ ರೀತಿಯಾಗಿ ನಾವು ಬದುಕಬಾರ್ದು ಅಂತ ಪುರಂದರದಾಸರ ಹಾಡು, ಗೋವಿಂದ ನಮೋ ಗೋವಿಂದ ಅಂತ ಹಾಡು ಬರುತ್ತದೆ ನೋಡಿ. ಆ ಹಾಡನ್ನ ಕೇಳಿ ಏನ್ ಮಾಡಿದ್ರು, ತಕ್ಷಣ ಮನೆಯಿಂದ ಹೊರಟು ಹೋಗಿ ಸತ್ಯವರತೀರ್ಥರ ಹತ್ರ ಸನ್ಯಾಸವನ್ನ ತೆಗೆದುಕೊಂಡು ವಿಷ್ಣು ತೀರ್ಥರು ಅಂತ ಮಾಡಿ ಭಾಗವತ ಸಾರೋದ್ಧಾರ ಅಂತ ಈ ಭಾಗವತದ ಮೇಲೆ ಒಂದು ಗ್ರಂಥ ಬರೆದಿದ್ದಾರೆ. ಭಾಗವತದ ಸಾರವನ್ನ ಎತ್ತಿ ಹಿಡಿದು ನಮಗೆ ಉಪದೇಶ ಮಾಡಿ ಹೋಗಿದ್ದಾರೆ. ಅದರಿಂದ ಆ ವೈರಾಗ್ಯದ ಬುದ್ಧಿ ಕೆಲವರಿಗೆ ಸ್ವತಃ ಇರುತ್ತದೆ, ಕೆಲವರಿಗೆ ಇನ್ನೊಬ್ಬರು ಉಪದೇಶ ಮಾಡಿ ಬರುತ್ತೆ. ವಿದುರ ಅದನ್ನೇ ಹೇಳು, ಹೇಗಾದ್ರೂ ಸರಿ, ಸ್ವತಃ ತಮಗೆ ಬುದ್ಧಿ ಇದ್ರೂ ಸರಿ, ಅಥವಾ ಬೇರೆಯವರು ಕೇಳಿದಾಗ ಬೇರೆಯವರ ಉಪದೇಶವನ್ನು ಕೇಳಿ ಆದ್ರೂ ಪಡೆದರೆ ಸರಿ. ಒಟ್ಟು ಶರೀರ, ಮನಸ್ಸು, ಸಂಪತ್ತು ಎಲ್ಲದರ ಮೇಲೆ ಇರುವ ಅಭಿಮಾನವನ್ನ ಬಿಟ್ಟು ಪರಮಾತ್ಮನಿಗೆ ಮನಸ್ಸನ್ನು ಕೊಡಬೇಕು. ಅದು ಮುಖ್ಯ. ಅವರೇ ನರೋತ್ತಮರು ಅಂತ. ವಿಷಯ ಭೋಗದಲ್ಲಿ ಆಸಕ್ತಿಯನ್ನು ಪಡುವವ ನರ ಅಧಮ, ಅಧಮ ಮನುಷ್ಯ. ಅದಕ್ಕೆ ಆಪೋಸಿಟ್, ವಿರುದ್ಧ ಪದ ನರೋತ್ತಮ. ಯಾರು ಪರಮಾತ್ಮನಲ್ಲಿ ಮನಸ್ಸಿಟ್ಟು ವಿಷಯದಲ್ಲಿ ಮನಸ್ಸು ತೆಗೆದು ಪರಮಾತ್ಮನಲ್ಲಿ ಇಡ್ತಾರಲ್ವಾ, ಅವರೇ ನರೋತ್ತಮರು. ಹಾಗೆ ಅಂತ ಇನ್ನು ಹೇಳ್ತಾರೆ, ಅಥೋದಾಚೀಂ ದಿಶಂ ಯಾತೋ ತ್ವೈರಜ್ಞಾತ ಗತಿರ್ಭವಾ ಇತೋರ್ವಾಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣವಿಕರ್ಷಣಃ. ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿ ಹೋಗ್ಲಿ ನಾನು, ಎಲ್ಲಿ ಹೋಗಬೇಕು ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಿದುರನೇ ಉತ್ತರ ಕೊಡ್ತಾ ಇದ್ದಾರೆ, ನೀವು ಉದೀಚೀಂ ದಿಶಿಂ ಯಾತು, ಉತ್ತರ ದಿಕ್ಕಿಗೆ ಹೋಗು ಎಂದು. ಉತ್ತರ ದಿಕ್ಕಿಗೆ ಹೋಗು. ಸ್ವೈರಜ್ಞಾತ ಗತಿರ್ಭವ, ವಿವಿಕ್ತ ಗತಿ ಅಂತ ಬರೀತಾರ ಆಚಾರ್ಯ. ವಿವಿಕ್ತ ಗತಿ ಅಂದ್ರೆ ಭಿನ್ನ ಭಿನ್ನವಾದ ಗತಿ. ಮನೆಯಲ್ಲಿ ಕೂತು ಸಾಧನೆ ಮಾಡಿದ್ರೆ ಏನೊಂದು ಗತಿ ಬರುತ್ತದೋ ಅದಕ್ಕಿಂತ ಉತ್ತಮವಾದ ಗತಿ, ಮುಂದಿನ ಗತಿ ನಮಗೆ ಸಿಗಬೇಕು. ಆ ರೀತಿಯಾಗಿ ತಪಸ್ಸನ್ನ ಮಾಡೋದಕ್ಕೆ ಉತ್ತರ ದಿಕ್ಕಿಗೆ ಹೋಗಿ, ಅರ್ವಾಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣ ಜ್ಞಾನ ಭಕ್ತಿ ವೈರಾಗ್ಯಾನ ವಿಶೇಷೇನ ಕರ್ಷತಿ ಅಥವಾ ವಿನಾಶಕ. ಮನುಷ್ಯರ ಪಾಪವನ್ನ ಕಲಿಯತಕ್ಕದ್ದು, ಮನುಷ್ಯರಿಗೆ ಜ್ಞಾನ ಭಕ್ತಿ ವೈರಾದಿಗಳನ್ನ ತಂದುಕೊಡತಕ್ಕದ್ದು, ಪಾಪವನ್ನ ಕಲಿಯತಕ್ಕದ್ದು ಅಂತ ಒಂದು ಕಾಲ ಅಂತ ಪರಮಾತ್ಮನ ಸೇವೆಯನ್ನ ಮಾಡ್ತಾ ನೀನು ಅಲ್ಲಿ ಕಾಲವನ್ನ ಕಳಿ. ಇಲ್ಲಿ ಕಾಲ ಅಂದ್ರೆ ಪರಮಾತ್ಮ ಅಂತ ಬರೀತಾರೆ. ಅರ್ವಾಕ್ ಪ್ರಾಯಶಃ ಕಾಲಃ, ಕಾಲ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ನೀನು ಕಾಲವನ್ನ ಕಳಿ ಅಂತ. ಏವಂ ರಾಜ ವಿದುರೇನ ಅನುಜೇನ ಪ್ರಜ್ಞಾ ಚಕ್ಷುರ್ಬೋಧಿತ ಆಜಮೀಡಃ ಚಿತ್ವಾ ಸ್ವೇಷು ಸ್ನೇಹ ಭಾಷಾನ್ ದೃಢಿಮ್ನಃ ನಿಶ್ಚಕಾಮ ಭ್ರಾತೃ ಸಂದರ್ಶಿಧಾದ್ವಾ. ನೋಡಿ, ಧೃತರಾಷ್ಟ್ರ ವಿದುರನ ಮಾತನ್ನ ಕೇಳ್ತಾನೆ. ಕೇಳಿ ಎಲ್ಲದರ ಮೇಲೂ ವೈರಾಗ್ಯವನ್ನ ತಾಳಿ ಚಿತ್ವಾ ಸ್ವೇಷು ಸ್ನೇಹ ಪಾಶಾನ್, ಆ ಸ್ನೇಹ ಪಾಶವನ್ನ ತುಂಡು ಮಾಡಿ ದೃಢೀಮ್ನಃ, ದೃಢವಾದ ಮನಸ್ಸು ಉಳ್ಳವನಾಗಿ ನಿಶ್ಚಕ್ರಾಮ ಗೃಹಾತ್ ನಿರ್ಗತಃ ಅಂತ ಬರೀತಾರೆ. ಮನೆಯಿಂದ ಹೊರಟು ಹೋಗ್ತಾನೆ. ಭ್ರಾತೃ ಸಂದರ್ಶಿತ ಅಧ್ವಾ, ತನ್ನ ಅನುಜ, ತನ್ನ ತಮ್ಮ ಹೇಳಿದಂಗೆ ವಿದುರ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ಹಾಗೆ ಅದಕ್ಕೆ ಹೇಳಿದ್ರು ಧೃತರಾಷ್ಟ್ರ
ಒಳ್ಳೆ ಜೀವ ಅವನು. ಯಾಕೆ? ಇಂತಹ ಉಪದೇಶ ಕೇಳಿದ ಕೂಡಲೇ ಮನಸ್ಸು ಬದಲಾವಣೆ ಆಯ್ತು ನೋಡಿ. ಅಷ್ಟು ಬದಲಾವಣೆ ಆಗೋಯ್ತು ಅವನಿಗೆ. ಅದರಿಂದ ಒಳ್ಳೆ ಜೀವ ಅಂತ. ಯಾರು ಪರಿವರ್ತನೆ ಹೊಂದುತ್ತಾರೆ ಇರ್ಬೋದು, ತಪ್ಪು ಮಾಡೋದು ಸಹಜ. ಆದ್ರೆ ಯಾರಾದ್ರೂ ಒಬ್ಬರು ಗುರುಗಳು, ಹಿರಿಯರು ನೀನ್ ತಪ್ಪು ಮಾಡ್ತಾ ಇದ್ದಿ, ಹೀಗೆ ಇರಬಾರ್ದು ಹಾಗೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ವಾದಿಸ್ಬಾರ್ದು. ನಾವು ತಿದ್ಕೋಬೇಕು. ನಾವು ತಿದ್ದುಕೊಳ್ಳೋದಕ್ಕಾಗಿ ಹೇಳೋದು. ಪರಮಾತ್ಮ ತಾನು ಪ್ರವಿಷ್ಟನಾಗಿ ಗುರು ಹಿರಿಯರಲ್ಲಿ ನಮಗೆ 4 ಮಾತನ್ನು ಹೇಳ್ತಾನೆ. ಹಾಗೆಂದ್ರೆ ಮತ್ತೆ ಕೇಳ್ತಾನೆ, ನಾವು ತಿದ್ಕೋಬೇಕು. ಹಾಗೆಂತ ನೀವು ಮಾಡ್ತಾ ಇದ್ದೀರಾ, ನೀವು ಸರಿಗಿದ್ದೀರಾ, ನಿಮ್ಮಲ್ಲಿ ಸರಿಗಿದ್ದಾರಾ ಹಾಗೆಂತ ಮತ್ತೆ ಅವ್ರನ್ನ ಮರುಪ್ರಶ್ನೆ ಮಾಡಿ ಆತ್ಮವಂಚನೆ ಮಾಡ್ಕೋಬಾರ್ದು. ಯಾರಾದ್ರು ದೊಡ್ಡವರು ಹೇಳಿದ್ರೆ ಹೌದು ಇವರು ಸರಿಗೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಇವರು ಒಳಗಿದ್ದು ನುಡಿಸ್ತಾನೆ, ಪರಮಾತ್ಮ ಹೇಳ್ತಾನೆ ಅಂತ ತಿಳ್ಕೋಬೇಕೇ ಹೊರತು ಆ ವ್ಯಕ್ತಿ ಹೇಳ್ತಾರೆ ಅಂತ ತಿಳಿದು ಅವರ ಮೇಲೆ ಮತ್ತೆ ದೋಷ ಹುಡುಕಕ್ಕೆ ನಾವು ಹೋಗಬಾರ್ದು. ನೋಡಿ, ವಿದುರ ಹೇಳಿದ ಕೂಡ್ಲೇ ವಿದುರನ್ನ ಮತ್ತೆ ಪ್ರಶ್ನೆ ಮಾಡಿಲ್ಲ. ನೀನ್ ದೊಡ್ಡ ಯೋಗ್ಯನೋ, ನಿನಗೆಲ್ಲ ಬಂದ್ಬಿಡ್ತಾ ಹಾಗೆ ಅಂತ ಪ್ರಶ್ನೆ ಮಾಡಿಲ್ಲ ನೋಡಿ ಧೃತರಾಷ್ಟ್ರ. ಯಾಕೆ? ಅಲ್ಲಿ ಒಳಗಿದ್ದು, ವಿದುರನ ಒಳಗಿದ್ದು ಹೇಳಿದ್ದು ಯಾರು? ಪರಮಾತ್ಮ. ಅದು ಅರ್ಥ ಆಯ್ತು ಧೃತರಾಷ್ಟ್ರನಿಗೆ, ಪರಮಾತ್ಮನೇ ಹೇಳಿದ್ದು ಅಂತ. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ. ಅದರಿಂದ ಪರಮಾತ್ಮನ ಮಾತು ಅಂತ ತಿಳಿದು ಅವನು ಅಲ್ಲಿಂದ ಹೊರಟು ಮನಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ಇದು ಸಜ್ಜೀವರ ಲಕ್ಷಣ. ನಾ ಹೇಳಿದ್ದೇವೆ ನೋಡಿ, ವಿಷ್ಣು ತೀರ್ಥರು ಒಂದು ಮಾತು ಕೇಳಿದ ಕೂಡಲೇ ಆ ದಾಸಯ್ಯನನ್ನ ಆಕ್ಷೇಪ ಮಾಡಿಲ್ಲ ವಿಷ್ಣು ತೀರ್ಥರು. ಸ್ವತಃ ತಾವು ತಿದ್ದುಕೊಂಡು ಗುರುಗಳ ಹತ್ರ ಹೋಗಿ ವೈರಾಗ್ಯ ಜೀವನವನ್ನ ಬಾಳಿದ್ರು. ಹಾಗೆ ಅಂತ ಇದು ನಾವು ಮಾಡಬೇಕಾದ ಮುಖ್ಯವಾದ ಕರ್ತವ್ಯ. ವಯಸ್ಸಾದ ಮೇಲೆ ಸುಮ್ಮನೆ ಮನೆಯಲ್ಲಿ ಕೂತು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಪಕ್ಕದ ಮನೆಯವರು ಸರಿ ಇಲ್ಲ, ಅಥವಾ ತಂದೆ ತಾಯಿಯವರು ಸರಿ ಇಲ್ಲ, ಏನೋ ಅವ್ರು ಸರಿ ಇಲ್ಲ, ಇದು ಗೊತ್ತಿದ್ದ ವಿಷಯ. ಇದು ಯಾರು ಕೂಡ ಏನಲ್ಲ ನರೋತ್ತಮರಲ್ಲ. ಹಿಂದೆ ಬಂದಿತ್ತು ನೋಡಿ, ಎಲ್ಲರೂ ಎಂತವರು? ನರಾಧಮರೇ. ಮನುಷ್ಯರು ಅಂದ್ರೆ ದೋಷ ಇದ್ದದ್ದೇ ಅದು. ಅದರಿಂದ ಸುಮ್ಮನೆ ನಾವಿನ್ನೂ ಏನು ಹೇಳೋದು? ಅವ್ರಲ್ಲ ಅವ್ರು ಸರಿ ಇಲ್ಲ, ಇವ್ರು. ಅದಕ್ಕೆ ಮನುಷ್ಯರಾಗಿ ಇದ್ದಾರೆ ಅವರು. ಇಲ್ಲದ್ರೆ ಮೋಕ್ಷದಲ್ಲಿ ಇರ್ತಾ ಇದ್ರು. ಪರ್ಫೆಕ್ಟ್ ಆಗಿ ಇದ್ದು ಬಿಟ್ಟಿದ್ರೆ ಅವ್ರು ಯಾಕೆ ಭೂಮಿಯಲ್ಲಿ ಇರ್ತಾರೆ? ಭೂಮಿಯಲ್ಲಿ ಇರ್ಲಿಕ್ಕೆ ಯೋಗ್ಯರೇ ಅಲ್ಲ. ಪಾಪ ಮಾಡಿದವರು, ತಪ್ಪು ಮಾಡಿದವರು, ತಿದ್ಕೋಬೇಕಾದವರು ಅವರೇ ಇಲ್ಲಿ ಭೂಮಿಯಲ್ಲಿ ಇರ. ಅದರಿಂದ ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ. ಹೌದು, ಸರಿ ಇಲ್ಲಾನೇ, ಅದಕ್ಕೆ ಮನುಷ್ಯರಾಗಿ ಇರೋದು. ಹಾಗೆಂತ ಅವ್ರನ್ನ ಹೇಳ್ತಾ ಮಾಡ್ಕೊಂಡು ಕಾಲ ಕಳೆಯೋದು ಬದಲು ಪರಮಾತ್ಮನ ಗುಣ ಸಂಕೀರ್ತನೆ, ಪರಮಾತ್ಮನ ಚಿಂತನೆ ಅದನ್ನ ಮಾಡ್ತಾ ಮನುಷ್ಯರಲ್ಲಿ ಸ್ನೇಹ ಪಾಶವನ್ನ ಬಿಟ್ಟವರಾಗಿ, ಸ್ನೇಹ ಪಾಶವನ್ನ ಬಿಡಬೇಕು ಅಂದ್ರೆ 0 ಎಕ್ಸ್ಪೆಕ್ಟೇಷನ್. ಯಾರ ಹತ್ರ ಏನನ್ನು ನಿರೀಕ್ಷೆ ಮಾಡಬಾರ್ದು. ಹಂಗೆ ಇರುವೇನೋ ಸರಿಯೇ, ದೇವರು ಹೇಗೆ ಇಟ್ಟಿರ್ತಾನೋ ಹಾಗೆ. ನಾವೀಗ ಕಾಡಿಗೆ ಹೋಗಕ್ಕಾಗೋದಿಲ್ಲ. ಅದರಿಂದ ಮನೆಯ ಕಾಡಿದ್ದಂಗೆ ಇದೆ, ಅರಣ್ಯ ಪ್ರದೇಶ ಇದ್ದಂಗೆ ಇದೆ ಮನೆ. ಅವರವರು ಮೊಬೈಲ್ ನೋಡ್ಕೊಂಡು ಏನೋ ಕಾಲ ಕಳೀತಾ ಕೂತಿರ್ತಾರೆ. ಅದರಿಂದ ಮನೆಯಲ್ಲೇ ದೇವರ ಚಿಂತನೆಯನ್ನ ಮಾಡ್ತಾ, ದೇವರಿಗೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ ಸಮರ್ಪಣೆ ಮಾಡ್ತಾ ನಾವು ಕಾಲವನ್ನ ಕಳೀಬೇಕು. ಇವು ನರೋತ್ತಮರು ಮಾಡುವ ಕೆಲಸ ಇದು. ಹಾಗೆ ಅಂತ ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನು ಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತ ದಂಡ ಪ್ರಹರ್ಷಂ ಮನಸ್ವಿನಾಂ ಅಬಸತ್ ಸಂವಿಹಾರಂ. ಇನ್ನು ಸುಬಲಸ್ಯ ಪುತ್ರಿ, ಸುಬಲಸ್ಯ ಪುತ್ರಿ ಅಂದ್ರೆ ಗಾಂಧಾರಿ. ಧೃತರಾಷ್ಟ್ರ ಹೋದ ಕೂಡ್ಲೆ ಗಾಂಧಾರಿ ತಾನೂ ಕೂಡ ಕಣ್ಣಲ್ಲಿ ಬಟ್ಟೆ ಕಟ್ಕೊಂಡಿದ್ದವರು. ಇಂಥ ಪತಿವ್ರತ ಸ್ತ್ರೀ ನೋಡಿ, ಅಂಥವರು ಎಲ್ಲವನ್ನು ಕೂಡ ಅವರು ಕೂಡ ಬಿಟ್ಟವರಾಗಿ ಪತಿಯನ್ನೇ ಅನುಸರಿಸಿ ಹೋದರು. ಎಲ್ಲಿ ಹೋದರು? ಹಿಮಾಲಯಕ್ಕೆ ಹೋದರು. ಬರಿತಾರೆ ನೋಡಿ ವ್ಯಾಖ್ಯಾನದಲ್ಲಿ, ಹಿಮಾಲಯ ಅಂದ್ರೆ ಬದ್ರಿಕಾಶ್ರಮಕ್ಕೆ ಹೋದರು ಅಂತ ಬರೀತಾರೆ. ಪರಿತ್ಯಕ್ತ ಹಿಂಸಾ ನ್ಯಸ್ತದಂಡ ಪ್ರಹರ್ಷಂ ಅಂತ ಬರೀತಾರೆ. ಇನ್ನೊಬ್ಬರಿಗೆ ಹಿಂಸೆ ಮಾಡೋದು, ಇನ್ನೊಬ್ಬರನ್ನ ಸಂತೋಷ ಪಡಿಸುವುದಕ್ಕಾಗಿ ಏನೇನೋ ಮಾಡೋದು, ಅದೆಲ್ಲ ಕ್ರಿಯೆಯನ್ನು ಕೂಡ ಬಿಟ್ಟವರಾಗಿ, ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲೂಬಾರದು, ಇನ್ನೊಬ್ಬರಿಗೆ ವಿಷಯದಲ್ಲಿ ಒಂದು ಆಸೆ ಹುಟ್ಟುವಂತೆ ಅಂತಹ ಕಾರ್ಯಗಳನ್ನು ಕೂಡ ಮಾಡಬಾರದು. ಈ ರೀತಿಯಾಗಿ ಮಾಡಿ ಯಥೇಷ್ಟ ಸಂಚಾರ ಅಬಸತ್ ಸಂವಿಹಾರಂ ಯಥೇಷ್ಟ ಸಂಚಾರ ಯಸ್ಮಿ. ಯಥೇಷ್ಟವಾಗಿ ಅಂತ ಬದರಿಕಾಶ್ರಮದಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳಿರುತ್ತೆ, ಅಲ್ಲಿ ಸಂಚಾರ ಮಾಡ್ತಾ ಅವರು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮುಂದೆ ಏನಾಯ್ತು ಅವರದ್ದು ವಿಚಾರ ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.